ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೆ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಸೊ ಈ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ನೋಡಿ ನೀ ಹೇಳೋಕ್ಕಿಂತ ಮೊದಲ ಚಿಕ್ಕಮ್ಮ ಆಮ್ಲೆಟ್ ಮಾಡಿಟ್ಟ ನೋಡ್ಚಿ. ಶಾಂತ ಅಂತೀನಿ ನೋಡ ಅನವಿತ ತಗೊಂಡು ಯಾವ ಬೆನ್ನೆ ಹಾಕ್ಯವ ಇಷ್ಟನಾ ಹಚ್ಚ ಇದ್ರ ಅದು ಬೇಡ ನಂಗೆ. ಯಾರು ಹೋಕ್ಕಿರ? ಹೌದು ಇಬ್ನಕ್ಕೆ ನೀನು ಹೋಕ್ಕೆ ಸೊ ಈಗ ನೋಡ್ರಿ ಅವನ್ನ ಈಗ ರೆಡಿ ಮಾಡಾಕತ್ತಾಳ ಅನ್ವಿತಾ. ತಲೆ ಅದು ಬಾಚಿ ನೀಟಾಗಿ ಅಜ್ಜನ್ ಕಳಿಸ್ಬೇಕು ಅಂತೇಳಿ ಊರಾಗ ಇಲ್ಲೊಬ್ರದ್ದು ನಿಬ್ನಕ್ ಅಂತೇಳಿ ಹೊಂಟಾಳ. ನಿಮ್ಮ ಮದುವೆ ಐತೋ ಏನಿತ್ತು ಗೊತ್ತಿಲ್ಲ, ಅಷ್ಟು ನೆನಪಿಲ್ಲ. ಟೈಮ್ ಆಗೈತೆ ಅಂತೇಳಿ ಹಂಗೆ ತುರ್ಬ ಕಟ್ಕೊಂಡು ಹೊಂಟಿದ್ಲು. ಸೊ ಜಡಿ ಹಾಕಿ ಕಳ್ಸಿದ್ಲು. ನಮ್ಮ ಅನ್ವಿತಾ ಕಟ್ಟಕ್ಕ ನಮ್ಮ ನೋಡ್ರಿ ಓಡಾಕತ್ ಬಿಟ್ಟಾಳ. ನಾವು ಊಟ ಮಾಡಿದ್ವಿ. ಅವ್ವ ಹೋಗೋದ್ರೊಳಗನ ನಾವು ಊಟ ಮಾಡ್ಕೊಂಡ್ವಿ. ಬೆಳಗ್ಗಿನ ಬೆನ್ನಿ ಮಾಡಿದ್ಲು, ಬಿಸಿ ರೊಟ್ಟಿ ಇತ್ತು. ಸೊ ಅದು ಖಾರದ ಪುಡಿ ಹಾಕ್ಕೊಂಡು ಊಟ ಮಾಡಿದ್ವಿ. ಸ್ವಲ್ಪ ಕುಂತ್ವಿ, ವಿಡಿಯೋ ಎಡಿಟಿಂಗ್ ಅದು ಇತ್ತು. ಎಡಿಟಿಂಗ್ ಅದು ಮಾಡಿಕೊಂಡು ಅಪ್ಲೋಡಿಂಗ್ ಅದು ಮಾಡಿಕೊಂಡು ಮಾಳ್ಗಿ ಮೇಲೆ ನಿಂತು ಎಷ್ಟೋ ತನ ಅಪ್ಲೋಡ್ ಮಾಡಬೇಕು. ಹೆಚ್ಚು ಕಮ್ಮಿ 1.5 ತಾಸು 2 ತಾಸು ಮೇಲೆ ಆಗ್ಬಿಡ್ತೈತಿ. ಹಿಂಗೆ ಊರಾಗ ನೆಟ್ವರ್ಕ್ ಸ್ಲೋ ಐತಲ್ಲ, ಸೊ ಹಾಗಾಗಿ ಸಾಕಾಗ್ಬಿಡುತ್ತೆ ನನಗಂತೂ. ಸೊ ಈಗ ಸಂಜೆ ಮ್ಯಾಗ ನೋಡ್ರಿ ಈಗ ಹೊಲಕ್ಕೆ ಹೊಂಟೀವಿ. ಮಾಡ್ಕೊಳಕತ್ತಿ ನೋಡ್ರಿ, ಎಲ್ಲರೂ ಕೂಡಿ ತೆನಿ ಮುರಿಯಾಕತ್ತಾರ ನೋಡ್ರಿ. ಹಾಯ್ ಮಾಡ್ರಿ ಮತ್ತ ತೆನಿ ಮುರಿಯಾಕಂತಾರ ನೋಡ್ರಿ. ಲಾಸ್ಟ್ ಟೈಮ್ ಬಂದಾಗ ಇದು ಹೊಲ ಹಂಗೆ ಇತ್ತು, 1/4% ಅಷ್ಟು ಹೊಲ ಮುಗಿಸ್ಯಾರ. ಸಂಜೆ ಆದ್ರೂ ಇನ್ನೂ ಯಾವ ಪರಿಸ್ಥಿತಿ ಐತಿ. ಮಾರಿ ಮನೆ ನೀರು ದೊಳಗೆ ಇಳ್ಯಾಕತ್ತಾವ. ಹ್ಞೂ 3 ಪಟ್ಟಿ ಸೇರಿ 16 ಚೀಲ ಆತ ಶೇಂಗಾ. ಈ ಕಬ್ಬು ಅಷ್ಟನ 3 ಪಟ್ಟಿಗೂ ಕಬ್ಬು ಹಾಕೈತಲ್ಲ. ಈಗ 3 ಪಟ್ಟಿ ಒಳಗೂ ಶೇಂಗಾನ ಹಾಕೈತಿ. ಒಂದೊಂದು ಹೊಲಕ್ಕೆ ಬರೀ 5 ಚೀಲ ಒಂದು ಭಾಳ ಕಮ್ಮಿ ಅದವು. ಬರೀ ಶೇಂಗಾ ಹಾಕಿದ್ರೆ ಎಷ್ಟು ಚೀಲ ಬರ್ತಿತ್ತು ಒಂದೊಂದು ಪಟ್ಟಿಗೆ? ಯಾವ ಹೊಲ್ದಾಗ ಅದಾರ ಈಗ? ಲಾಸ್ಟ್ ನಾವು ಸಣ್ಣದಾಗಿದ್ದು ಬನ್ನಿ ಗಿಡ ಸಾಂದಿತ್ತು, ಈಗ ಸೋಡ್ದಾಗೈತೆ ನಾವು ಅಂತ. ಈಗ ಹಂಗ ಬೇಸ್ ಮಾಡ್ರ ಎಲ್ಲ ಮಿಕ್ಸ್ ಹೊಡೆದ್ರಿ. ಗೊಂಜಾಳ, ಶೇಂಗಾ, ಕಬ್ಬು, ಕಾಯಿಪಲ್ಲೆ ಅದು ಇದು ಅಂತೇಳಿ. ಅಪ್ಪ ಅಲ್ಲಿ ಬನ್ನಿ ಹತ್ತಾಕತ್ತ ನೋಡು. ಬನ್ನಿ ಹಾಕೋದು ಇನ್ನೂ ಮುಗಿದಿಲ್ಲ. ಅಲ್ಲಿ ಹುಲ್ಯಪ್ಪ ಆಕಳ ಮೆಸಕತ್ತಿದ್ದಂಗೆ ಅದನ್ನ. ಚನ್ನಬಸಪ್ಪ ಎಲ್ಲಿ ಕಾಣೋಣವಲ್ಲ. ಏನು ಮಾಡಕತ್ತಾನ ಚನ್ನಬಸ? ಆ ಬಣ್ಣಿ ಮ್ಯಾಗ ಅದನ, ಒಬ್ಬ ಈ ಬಣ್ಣಿ ಮ್ಯಾಗ, ಒಬ್ಬ ಆ ಬಣ್ಣಿ ಮ್ಯಾಗ. ಅದು ಹಾದಿತ್ತು, ನೀನ ಸಮೀಪ ನಿಂತಿಲ್ಲ ಅನ್ವಿತಾ.
ಹಾ ನೋಡಲ್ಲ ಹೆಂಗೆ ನಿಂತಳಕಿ. ಮಾವಿನಕಾಯಿ ನೋಡಲ್ಲಿ ಗಿಡ ತುಂಬ ಸುರಿದಾವ. ಹಾಂ ಇಲ್ಲಿ ಗವ್ವ ಮಾವಿನಕಾಯಿ. ಅನ್ವಿತಾ ಅವ್ನ ಬಡದ ಈಕಿನ ಅವ್ನ ಬಡಿಯಾಕತ್ತಾವ ಅಕ್ಕ. ಅವಾಗ ಬನ್ನಿ ಹಾಕಂತಿದ್ದಿಲ್ಲ ಅನ್ವಿತಾ ನಾನು ಬಿಡಕ್ಕೆ ಹಚ್ಚಿದ್ದಿಲ್ಲ. ಎರಡು ಬನ್ನಿ ಹಾಕ್ಯಾರ ಶೇಂಗಾದ ನೋಡಿರಿ ನೋಡಿರಿ ಹಾಕೋದು ಕುರ್ಲ ಹಂಗೆ ಹಚ್ಕೊಂಡ್ ಕೈಗೆ. ನಾಲ್ಕು ತಗಡು ಹಾಕ್ಬಿಟ್ರೆ ಮಳೆ ಅಂತ ಹೆಂಗ್ರೇನ ಸೈಡ್ ಇನ್ನ ಬಂದಿಲ್ಲ. ಈಚೆ ಕಡೆ ನಂದು ಇವು ಮೂರು ನಾನು ಮಚ್ಚಿ ಕಡದಂತಿ ಮಿಚ್ಚಿ ಕಡದಂತಿ ನಾಲ್ಕದಾವ ನಾನು ಆ ಕಡೆನಾಗ ಅವು ಮೂರು ನಾನು ಇದು ಅವರು ತಗೊಂಡ್ ಹೋಗ್ಬಿಡು ನೇಸ್ಕೊಂಡು. ನಾವು ಮಗ ತಕೊಂಡಿ ಸ್ವಚ್ಛಗೆ ತೊಳ್ಕೊಂಡಾನೆ ಇಲ್ಲ ರೀಕಿ. ಇವ ಇನ್ನು ಜಳ ಐತಂಗ. ಶಕ್ಕಿ ಒಯ್ಯಾಕತೈತಿ. ಅಯ್ಯ ಒಳಗೆ ಬೇರೆ ಐತಲ್ಲ ಇದು ಗೊಂಜಾಳ ಸಿಪ್ಪಿ ಕತೆ ಕನಾಗತೈತಿ. ನ್ಯಾಗ ಅವ್ರಿಗೆ ಗೊಂಜಾಳ ಸಿಪ್ಪಿ ಕನಾಗತೈತಲ್ಲ ಎಲ್ಲ ಮಿಕ್ಸ್ ಮಾಡ್ರಿನ ಎಲ್ಲ ಮಿಕ್ಸ್ ಮೂರು ಥರ. ಶೇಂಗಾ ಹೊಟ್ಟು ಕಡ್ಲಿ ಹೊಟ್ಟು ಗೊಂಜಾಳ ಪುಚ್ಚ. ಆಚೆ ಕಡೆದ್ರಾಗ ಹಂಗ ಮಾಡ್ರಿ ನಿನ್ನೊಂದು ಬನ್ನಿ ಮೈತಲ್ಲ. ಅದಾತು ಅದು ಒಂದೇನ ಶೇಂಗಾ ಹೊಟ್ಟು. ಬಂತು ನೋಡ್ರಿ ನಾಯಪ್ಪ ಬಂತು 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 ಓಡಿ ಬರ್ತದ ಬಂದು ಸರ್ ತಗೊಮ್ಮೆ. ನಿನ್ನೂ ವಿಡಿಯೋ ಮಾಡ್ತೀವಿ ಬಾ ನೋಡ್ರಿ ಬಂತು. ಜೀವ್ ಮಾಡ್ರಿ ನಾನು ನೈಸ್ ಮಾಡ್ರಿ ಮತ್ತ. ಈಗ ಒಂದ್ ರೌಂಡ್ ಹಾಕೊಂಡ್ ಬರ್ತೈತದ. ಈಗ ನಾನು ಬರ್ತೀನಿಯಲ್ಲ ನಾನು ಬಂದಿನಿಯಲ್ಲ ಚುನೇ ದಿವಸ ಬಾಯಿನ ತೆಗಿತದ ಅಂಜು ಬರ್ತೈತಿ ಬಾಯಿ ತೆಗ್ದ ಬಾಯಿ ಹಿಡಿಬೇಡ ಅನ್ವಿತ ಏನೂ ಆಗಂಗಿಲ್ಲ. ನೀ ಎತ್ತಿಗೂ ಅಂಜ್ತಿ ನಾಯಿಗೂ ಅಂಜತಿ. ನಾಯಿಗೆ ಅಂಜಲ್ಲ ಹಿಂಗ್ ಸ್ವಲ್ಪ ರೂಢಿ ಆತ ಅಂಜುದಿಲ್ಲ. ಕಷ್ಟಾಗಿರ್ತ ಅಂಜಿಕ್ ಬರ್ತೈತಿ. ಕೈ ತಕ್ಕೋಬೇಕು ಮುಟ್ಟಿಂದ. ಓಯ್ ಹಂಗೆ ಹಾಕೊಂಡಲ್ಲಿ ಏನು ಮಾಡ್ತೀವಿ ಈಗ? ತೊಗೊಂಬಂದು ಕೊಡ್ಬೇಕನ? ನಂಗೆ ಕೊಡು. ಉಳಿಯದ ಇವು ಸಿಕ್ಕಾಬಿಟ್ಟು ಉಳಿಯೋದು ತಿನ್ನಕಾಗಲ್ಲ. ನಮ್ಮ ಅಕ್ಕ ಎರ್ಚಕ್ ಬರವಲ್ತ್ ನೋಡು. ನಮ್ಮ ಅಕ್ಕ ಇನ್ನೊಬ್ಬರ ಆಸರ್ ಬೇಕು ಇಳ್ಗಿಗೆ.
ನಮ್ಮ ಮಾನ್ಕೆ ಅದಾವು ಕ್ಯಾಟ್ ಹುಳಿ ಅನ್ನಗಿಂದ ರುಚಿ ಬರ್ತಾವ ಅಲ್ಲಿ ತನ ನಮ್ಮ ಹುಳಿ ಅನ್ನಗಿಂದ ಬಾಯಸ್ಗ ಬೆಲ್ಲ ಬೆಲ್ಲ ಹಾಕೊಂಡ್ರ ಹಂಗತ್ರಿ ಅದ್ರಿಷ್ಟು ಲೇಟ್ ಚಲೋ ಅಲ್ಲವ ಅವು ಹುಲಿಯಪ್ಪನ ಬನ್ನಿ ಅದಕ್ಕೆ ಮಾಡ್ಬೇಕಂತ ಹೋಗ ಹೇಳಕತ್ತಾರ ನಿನಗ ಹುಲಿಯಪ್ಪ ನನ್ರಿ ಒದಕಿ ಮಾಡಿಸ್ಬೇಕತ್ತ ಒದಕಿ ಮಾಡಕತ್ರಿ ಅಂತ ಅಂದಾರ ಮಸ್ತ್ ಅದ ನೋಡ್ರಿ ಮಾವಿನಕಾಯಿ ಸಖತ್ ಸೀದ ಒಂಚೂರು 1% ಅಷ್ಟು ಉಳಿಯಿಲ್ಲ ಪೂರ 2 ಮಾವಿನಕಾಯಿ ತಿಂದು ಖಾಲಿ ಮಾಡಿದ್ವಿ ನಿಂದು ಬಿಟ್ಟು ನಾನು ಅನ್ವಿತ ಉಪ್ಪು ಗಿಪ್ಪು ಖಾರ ಉಪ್ಪು ಏನೋ ಹಚ್ಕೊಳ್ಳಾರ್ದ ತಿನ್ಬೋದು ಅಷ್ಟು ಸೀದ ಏನ್ ಮಾಡಕತ್ತೀಯವ ಅನ್ವಿತ ಅಯ್ಯೋ ಕುರ್ಮರಿ ಒಂದು ಇಲ್ಲಲ್ಲ ಬರೀ ಆಡದವು ಹೌದನ ಇವು ಹೊಸು ಇಲ್ಲೇ ನಮ್ಮನ್ಯಾಗನ ಇಳ್ದಿದ್ದು ಏನ್ ತಗೊಂಬಂದಿರ ಎರಡು ಆಡಿಲ್ಲ ಇಷ್ಟು ಆಡ್ಮರಿ ಆಗ್ಯಾವು 16 ನೋಡ್ರಿ ಇದೊಂದು ಬನ್ನಿ ಹಾಕಿ ಮುಗ್ಸ್ಯಾರ ಇದನ್ನ ಇದು ಪೂರ ಶೇಂಗಾ ಹೊಟ್ಟಿಂದ ಬನ್ನಿ ನೋಡ್ರಿ ಇದು ಇಲ್ಲಿ ಕಟ್ಟಾರ ನೋಡ್ರಿ ಕಲ್ಲು ಹಿಂಗತ್ತ ಕಟ್ಬೇಕಂತ ಏನೋ ತಗಡು ಹಾರಂಗಿಲ್ಲ ಅಂತ 3 ಕಲ್ಲು ಕಟ್ಟಾರ ಚಿಕ್ಕ ಚಿಕ್ಕ ಟೋಟಲ್ 6 ಕಲ್ಲು ಈಗ ಇದಕ್ಕೂ ಹಂಗೆ ಕಟ್ಟಾರ ಈಗ ಒಳಗದ ಬಂದೇನು ಮಾಡಲಿ ನಿಂದನ ಅದು ಮತ್ತು ನೀನ ಮೇಯಿಸ್ಬೇಕಲ್ಲ ಅದನ್ನ ಜಾಪಾನ್ ಮಾಡ್ಬೇಕ ಹಾಂ ಅನ್ವಿತ ಈಗ ಗಟ್ಟಿಗೆ ಹಿಡ್ಕೊ ಮತ್ತ ನಿಂದನ ಅದ ಏ ಜರಿತದ ಇದ ಬಾ ತೊಂಬ ನೋಡ್ತೀನಿ ಹಿಂಗ್ ಹೊತ್ಕೋತೀನಿ ಒಂದೊಂದ್ಸಲಿ ಹಿಂಗ್ ಸುತ್ತಾಡಿಸ್ತೀನಿ ಒಂದೊಂದ್ಸಲಿ ಹಿಂಗ್ ಹಾಕೋತೀನಿ ಹಿಂಗ ಹಾಕೋತೀನಿ ಒಮ್ಮೆ ಹಿಂಗ ಹಾಕೋತೀನಿ ಅಂತ ಹೇಳಕತ್ತ ನೋಡ್ರಿ ನಮ್ ಕ್ಯೂಟ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಅನ್ವಿತನ್ ಕ್ಯೂಟ್ ಅಡ್ಮರಿ ಇದು ಅನ್ವಿತನ ಅಂತ ನೋಡ್ರಿ ಇದು ಅಕ್ಕಿದಂತಿದು ನೋಡ್ರಿ ಹೆಗಲ್ ಮ್ಯಾಗ ಹೊತ್ಕೊಂಡ್ ನಿಂತ್ಬಿಟ್ಟ ನಮ್ಮ ಅವ್ವ ನೋಡ್ರಿ ನಿಬ್ಲಕ್ ಹೋಗಿ ಹೊಸ ಸೀರೆ ಮ್ಯಾಗ ಹಂಗ ಹೊಲಕ್ ಬಂದಾಳ ಚಳಿ ಹಾಕೊಂಡ್ ಬಂದೀವಿ ಅಂತೇಳಿ ಸೀರೆ ನೋಡಿ ಹೆಂಗ್ ಮಾಡ್ಕೊಂಬಂದಾಳ ಹೆಂಗ್ ಉಡಿಸ್ ಕಳ್ಸಿವಿ ಹೆಂಗ್ ಮಾಡ್ಕೊಂಬಂದಾಳ ಏನ್ ಬೇವ ನಿನ್ ಸೀರೆ ಉಡ್ಸುವಾಗ ಹೆಂಗ್ ಉಡಿಸ್ ಚಂದಾಗ ಉಡಿಸ್ ಕಳ್ಸ್ರಿ ಹೆಂಗ್ ಬಂದಾಳ ನೋಡಿ ಬರುವಾಗ ರವೆಗೆರಕ್ಕೆ ಏನಂತಾರ ಸಂಡೆ ಸಂಡೆ ಮಂಡೆ ಅಲ್ಲ ಸಂಡೆ ರವಿವಾರ ಊರ್ ಕಡೆ ಐತಾರ ಮತ್ತ ವೀಕೆಂಡ್ ಅಷ್ಟ ಸಂಡೆ ರವಿವಾರ ಐತಾರ ವೀಕೆಂಡು ಹಳೆ ಆದಿತ್ಯವಾರ ಇನ್ನೊಂದೇನು ಭಾನುವಾರ ಕ್ಯಾಲೆಂಡರ್ ಒಳಗೆ ಇಲ್ಲ ಕ್ಯಾಲೆಂಡರ್ ರವಿವಾರ ಅಂತಾರ ಅನ್ನೋದು ಹೇಳಕತ್ತೀನಿ ಭಾನುವಾರ 6 ಹೆಸರು ಅಂತಾರ ನೋಡು 6 ತರ ಕರೀತಾರ ಸಂಡೇ ವೀಕೆಂಡ್ ರವಿವಾರ ಆದಿತ್ಯವಾರ ಭಾನುವಾರ
ಇನ್ನೊಂದು ಯಾವ್ದು ಬೆಸ್ತಾರ. ಇದು ಬೆಸ್ತಾರಲ್ಲ, ಏನಂದ್ರಲ್ಲಪ್ಪ ನೀವು ಐತಾರಕ್ಕ? ಐತಾರ ಅಂತಾರ. ಏ ಚನ್ನಸು ಅಪ್ಪರು ಅಂದಿದನ್ ಮತ್ತ ಐತಾರ ಅಂತಂದು ಆದಿತ್ಯವಾರ ಅನ್ನೋದನ್ನ ಇವ್ರ ಐತಾರ ಅಂತಾರ. ರವಿವಾರ ಏನ್ ಐದ ರವಿವಾರ 5 ಅಲ್ಲ 6 ಅದಾವ. ಐದ ಆದಿತ್ಯವಾರ ಅನ್ನೋದು ಬೇರೆ, ರವಿವಾರ ಅನ್ನೋದು ಬೇರೆ. ಆದಿತ್ಯವಾರ ಅನ್ನೋದನ್ನ ಅಪ್ಪರು ಐತಾರ ಅಂತಾರ. ಐತಾರ ಅನ್ನೋದಕ್ಕೇನು, ಆದಿತ್ಯವಾರ ಅನ್ನೋದಕ್ಕೇನು? ಅವರು ಸ್ಪಷ್ಟವಾಗಿ ಆದಿತ್ಯವಾರ ಅನ್ನಂಗಿಲ್ಲ, ಚೇಂಜ್ ಆಗ್ತದ ಮತ್ತ ಎರಡು ಒಂದಾದ್ರ ಅರ್ಥ. ಇವು ರವಿವಾರ, ಆದಿತ್ಯವಾರ, ಭಾನುವಾರ, ವೀಕೆಂಡ್, ಯಾವ ಸಂಡೇ. ಇವು ಇಂಗ್ಲಿಷ್ ನ ಇವು ಸಂಡೇ, ಮಂಡೇ. ಮಂಡೇ ಅಂದ್ರೆ ಮತ್ ಸೋಮವಾರಪ್ಪ, ಸಂಡೇ ಅಂದ್ರೆ ಭಾನುವಾರ, ಐತಾರ. ನೀವ್ ಐತಾರ ಅಂತಿರಲ್ಲ ರವಿವಾರಕ್ಕೆ. ಕರೆಂಟ್ ಒಂದು ಹೋಗ್ಬಿಟ್ಟ ನೋಡ್ರಿ, ಜಳ ಹೇಗದೈತಿ. ಇವತ್ತು ಹಂಗಾರೆ ಕರೆಂಟ್ ಗನ ಖಡಕ್ ಅಂತಿತ್ತು. ಸೊ ಫ್ಯಾನ್ ಒಂದಿರಲಿಲ್ಲ, ಫುಲ್ಲು ಜಳ ಆಗಕ್ಕಂತಿತ್ತು ನೋಡ್ರಿ. ಮತ್ತು ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ, ಕರೆಂಟ್ ಬಂದು ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡಕ್ಕಂತೀವಿ. ಸೊ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ. ಇವತ್ತು ತಂಗಿ ಆಮ್ಲೆಟ್ ಮಾಡ್ಯಾಳ. ನಂದು ಬರವಲ್ದು, ಮ್ಯಾಗ ಹೋಗಿ ಬಂದಿದ್ದ ತತ್ ಕೆಡ್ತಾವಂತೆ. ಒಟ್ಟು ದಿನ ಆಮ್ಲೆಟ್. ನಾನು ನಿನ್ನೆ ರಾತ್ರಿನೂ ಆಮ್ಲೆಟ್, ಬೆಳಗ್ಗೆನೂ ಅನ್ವಿತಾ ಬೇಕಂತೇಳಿ ಆಕಿಗೂ ಆಮ್ಲೆಟ್ ಮಾಡಿಕೊಟ್ಲು. ಈಗ ಮತ್ತು ರಾತ್ರಿ ಊಟಕ್ಕೂ ಆಮ್ಲೆಟ್ ಮಾಡ್ಯಾಳ. ಸೊ ರೊಟ್ಟಿ ಮತ್ತು ಪಲ್ಯ ಆಮ್ಲೆಟ್ ಊಟ ಮಾಡಿದ್ವಿ. ಮತ್ತು ಹಾಲಿದ್ದು, ಹಾಲು ಕುಡಿ ಅಂತಂದು ಅವ್ವ ಹೇಳಿದ್ಲು. ಸೊ ಹಾಲು ಹಾಕ್ಕೊಂಡು ಈಗ ನೋಡ್ರಿ ಆರಿಸ್ಕೊಂಡು ಕುಡಿಯಾಕಂತಾನೆ. ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.